ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂತಹ ನವಣೆ ದೋಸೆನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಹೆಲ್ದಿಯಾಗಿರುತ್ತೆ ಈ ದೋಸೆ. ಬನ್ನಿ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ನವಣೆ ಅಕ್ಕಿ ದೋಸೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನವಣೆ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ತೆಗೆದುಕೊಂಡಿದ್ದೀನಿ. ನೋಡಿ, ನೀವು ಅಕ್ಕಿನ ಯಾವ ರೀತಿಯಾಗಿ ನೆನೆ ಹಾಕ್ತೀರಾ ಇದನ್ನು ಕೂಡ ಅದೇ ರೀತಿಯಾಗಿ ನೆನೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಅಕ್ಕಿ ದೋಸೆ ಏನು ಮಾಡ್ಕೊಳ್ತೀರಾ ಅಲ್ವಾ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀರಾ ಇದಕ್ಕೂ ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ಬೋದು. ನೋಡಿ, ನವಣೆ ಅಕ್ಕಿ ಈ ರೀತಿಯಾಗಿರುತ್ತೆ. ಇವಾಗ ನಾನು ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಆ ಬೌಲಿಗೆ ನಾನು ನವಣೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಕ್ಕಳಿಗಾಗಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿನೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಈ ದೋಸೆ. ಹಾಗೆ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ರೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆನ ಹಾಕ್ಕೊಳ್ಬೋದು. ನೋಡಿ, ನಿಮಗೆ ಕಡಲೆಬೇಳೆ, ಹೆಸರುಬೇಳೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಆದರೆ ಉದ್ದಿನಬೇಳೆನ ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ವಾಶ್ ಮಾಡ್ಕೊಂಡ ನಂತರ ಇದನ್ನು ನಾವು ನೆನೆ ಹಾಕ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನವಣೆ ಅಕ್ಕಿಯಿಂದ ನೀವು ದೋಸೆ ಅಷ್ಟೇ ಅಲ್ಲ, ಅನ್ನನೂ ಕೂಡ ಮಾಡ್ಕೊಳ್ಬಹುದು, ಗಂಜಿ, ಅಂಬಲಿ ಎಲ್ಲನೂ ಕೂಡ ಮಾಡ್ಕೊಳ್ಬಹುದು. ನಿಮಗೆ ನವಣೆ ಅಕ್ಕಿ ರೆಸಿಪಿಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನವಣೆ ಅಕ್ಕಿಯಿಂದ ಯಾವ್ಯಾವ ರೀತಿಯಾಗಿ ವಿಧವಾಗಿರುವಂತಹ ಅಡುಗೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಚೆನ್ನಾಗಿ 2 ಸಲ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಸಿರಿಧಾನ್ಯದ ರೆಸಿಪಿಗಳು ಮಾಡಬೇಕು ಅಂತಂದರೆ ಸಿರಿಧಾನ್ಯವನ್ನು ಯಾವುದೇ ಕಾರಣಕ್ಕೂ ಒಂದು 8 ಗಂಟೆಗಳವರೆಗೆ ನೆನೆಸಿಟ್ಕೊಂಡು ಆ ನಂತರ ನೀವು ಬೇಕಾಗಿರುವಂಥ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು. ನೋಡಿ, ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ನೀವು ಕಂಪಲ್ಸರಿಯಾಗಿ ನೆನೆಸಿಟ್ಕೊಂಡು ಆ ನಂತರ ಮಾಡ್ಕೊಂಡ್ರಿ ಅಂತಂದರೆ ತುಂಬಾ ಆರೋಗ್ಯಕರವಾಗಿರುತ್ತೆ. ನೋಡಿ, ನೀವು ದೋಸೆ ಅಷ್ಟೇ ಅಲ್ಲದೇನೂ ಕೂಡ ಇದರಿಂದ ನೀವು ಅನ್ನನೂ ಕೂಡ ಮಾಡ್ಕೊಳ್ಬೋದು, ಅಂಬಲಿನೂ ಕೂಡ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿ ಮಾಡಿದ್ರೂ ಕೂಡ ಸೂಪರಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅನ್ನ ಮಾಡಿದ್ರಿ ಅಂತಂದರೆ ಹಾಲಿನ ಜೊತೆಗೆ, ಇಲ್ಲ ಅಂತಂದರೆ ಯಾವುದಾದ್ರೂ ಸಾಂಬಾರು ಜೊತೆಗೆ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ 8 ಗಂಟೆಗಳವರೆಗೆ ನೆನೆಸಿಟ್ಕೊಂಡಿದೆ, ತುಂಬ ಚೆನ್ನಾಗಿ ನೆಂದಿದೆ. ಹಾಗೆ ಈ ಕಡೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂಥ ಸಾಮಗ್ರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಅಕ್ಕಿ ಯಾವ ರೀತಿಯಾಗಿ ನೆನೆಸಿಟ್ಕೊಳ್ತೀರೋ ಅದೇ ರೀತಿಯಾಗಿ ಇದನ್ನು ಕೂಡ ನೆನೆಸಿಟ್ಕೊಳ್ಬಹುದು. ಆ ನಂತರ ಇದಕ್ಕೆ ನಾನು ಚಿಕ್ಕ ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಸೊಪ್ಪುಗಳು ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಪುಂಡೆ ಸೊಪ್ಪು ಇತ್ತು, ಅದನ್ನು ನಾನು ಸ್ವಲ್ಪದಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪುಂಡೆ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪುಂಡೆ ಸೊಪ್ಪು ಸ್ವಲ್ಪ ಹುಳಿ ಇರುತ್ತಲ್ವ, ಆವಾಗ ನಾವು ದೋಸೆ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಪುಂಡೆ ಸೊಪ್ಪನ್ನು ಹಾಕಿದ್ದೇನೆ. ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಕ್ಕಳು ಸೊಪ್ಪು ತಿನ್ನೋದಿಲ್ಲ, ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ದೋಸೆ ಮಾಡಿಕೊಟ್ರಿ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಸೊಪ್ಪನ್ನು ಕೂಡ ತಿಂದಂಗಾಗುತ್ತೆ. ಇದನ್ನು ಪೂರ್ತಿಯಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಸಾಫ್ಟಾಗಿ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ಬಂದಿದೆ ಅಲ್ವಾ, ಗ್ರೀನಾಗಿ. ನಿಮಗೆ ಬೇಕು ಅಂತಂದರೆ ಸೊಪ್ಪುಗಳನ್ನು ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ, ಹಾಕಲೇಬೇಕಂತೇನಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅನ್ನೋದಾದರೆ ನೀವು ಪುಂಡೆ ಸೊಪ್ಪನ್ನು ಹಾಕ್ಕೊಳ್ಬೋದು. ನೋಡಿ, ರುಬ್ಕೊಂಡಿರುವಂಥ ನವಣೆ ಅಕ್ಕಿನ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಮಾಡ್ಕೊಳ್ತಾ ಇರೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಸೋಡಾ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದಿಲ್ಲ. ಮರುದಿನ ಇವಾಗ ನೋಡಿದ್ರೆ ತುಂಬ ಸೂಪರಾಗಿ ಹಿಟ್ಟು ನೆಂದಿತ್ತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೆ ಪ್ಲೇನ್ ದೋಸೆನೂ ಕೂಡ ಮಾಡ್ಕೊಳ್ಬಹುದು. ಈ ನವಣೆ ಅಕ್ಕಿ ದೋಸೆನ ನೀವು ಕೊಬ್ಬರಿ ಚಟ್ನಿ ಜೊತೆಗೆ, ಇಲ್ಲ ಅಂತಂದರೆ ಬಟಾಟೊ ಪಲ್ಯ ಜೊತೆಗೆ, ಯಾವುದಾದ್ರೂ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ನೋಡಿ, ಇವಾಗ ಗಟ್ಟಿಯಾಗಿದೆ ಅಲ್ವಾ. ನಾವು ದೋಸೆ ಯಾವ ರೀತಿಯಾಗಿ ಅಂದರೆ ಎಷ್ಟು ತೆಳುವಾಗಿ ಮಾಡ್ಕೊಳ್ತೀರೋ ಅಷ್ಟು ತೆಳುವಾಗಿ ಇದನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಗಟ್ಟಿಯಾಗಿದೆ ಅಲ್ವಾ, ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೆಳ್ಳಗೆ ಮಾಡ್ಕೊಳ್ತೀನಿ.
ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದರೆ ಮುಗೀತು. ಇವಾಗ ನಾವು ದೋಸೆ ಹಾಕ್ಕೊಳ್ಬೇಕಷ್ಟೇ. ಈ ದೋಸೆನ ನೀವು ಹಾಗೇನೂ ಕೂಡ ತಿನ್ಬೋದು, ಇಲ್ಲ ಅಂತಂದರೆ ಚಟ್ನಿ ಜೊತೆಗೂ ತಿನ್ಬೋದು. ನಾವು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಹಾಗೆ ತಿಂದ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸೂಪರಾಗಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ. ಹಾಗೆ ಈ ಕಡೆ ದೋಸೆ ತವಾನ ಬಿಸಿ ಮಾಡ್ಕೊಳ್ಳೋಕ್ಕೂ ಕೂಡ ಇಟ್ಕೊಂಡಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ತುಪ್ಪನೂ ಕೂಡ ಹಚ್ಕೊಳ್ಬಹುದು ಮತ್ತು ಬೆಣ್ಣೆನೂ ಕೂಡ ಹಚ್ಕೊಳ್ಬಹುದು. ಇವಾಗ ನಾನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಬೇಕಾದಷ್ಟು ಅಗಲವಾಗಿ ಮಾಡ್ಕೊಳ್ಬಹುದು ಮತ್ತು ಎತ್ತುವಾಗ ಒಂದು ಸ್ವಲ್ಪನೂ ಕೂಡ ದೋಸೆ ತವಕ್ಕೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ಖಂಡಿತವಾಗ್ಲೂ ನವಣೆ ಅಕ್ಕಿಯಿಂದ ದೋಸೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದಾಗಿರುವಂಥದ್ದು. ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 2 ಸೆಕೆಂಡ್ವರೆಗೆ ನಾವು ಬೇಯಿಸ್ಕೊಂಡ್ವಿ ಅಂತಂದರೆ ಮತ್ತು ಇನ್ನೊಂದು ಕಡೆಯೂ ಕೂಡ ಹೊಳಿಸ್ಕೊಂಡು ಆ ಕಡೆಯೂ ಕೂಡ ಬೇಯಿಸ್ಕೊಂಡು ಬಿಟ್ರಿ ಅಂತಂದರೆ ಬಿಸಿ ಬಿಸಿಯಾಗಿರುವಂತಹ ನವಣೆ ಅಕ್ಕಿ ದೋಸೆ ರೆಡಿಯಾಗಿಬಿಡ್ತು. ನೋಡಿ ಇವಾಗ ಮೇಲ್ಗಡೆ ಇರುವಂಥ ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಈಗ ಒಂದು ಕಡೆ ಅಂತೂ ಬೆಂದಿದೆ, ಇನ್ನೊಂದು ಕಡೆಯೂ ನಾವು ಬೇಯಿಸ್ಕೊಳ್ಬೇಕು. ನೋಡಿ ಎತ್ಕೊಳ್ಳುವಾಗ ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ, ನಾವು ಆರಾಮಾಗಿ ಬಿಡಿಸ್ಕೊಳ್ಬಹುದು. ನೋಡಿ ಮಕ್ಕಳಿಗೆ ಒಂದೇ ರೀತಿಯ ತಿನಿಸುಗಳು ತಿಂದು ತಿಂದು ಬೇಜಾರಾದಾಗ ಈ ರೀತಿಯಾಗಿ ವೆರೈಟಿ ಆಗಿರುವಂತಹ ದೋಸೆನೂ ನೀವು ಟ್ರೈ ಮಾಡಿ ಕೊಡಿ. ಮಕ್ಕಳು ಒಂದು ದೋಸೆ ತಿನ್ನೋರು ಒಂದೆರಡು ಹೆಚ್ಚಿಗೆ ತಿಂತಾರಂತಲೇ ಹೇಳ್ಬೋದು. ಇನ್ನೂ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ನವಣೆ ಅಕ್ಕಿ ದೋಸೆ. ಖಂಡಿತವಾಗ್ಲೂ ಮಕ್ಕಳಿಗಲ್ಲದೇನೂ ಕೂಡ ನೀವು ದೊಡ್ಡವ್ರಿಗೂ ಕೂಡ ಈ ದೋಸೆನ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರುವಂತಹ ದೋಸೆ. ನೋಡು ಅಕ್ಕಿಯಿಂದ ದೋಸೆ ನೀವು ಪ್ರತಿದಿನ ಮಾಡೇ ಮಾಡ್ತೀರಾ, ಅಂದರೆ ಒಂದು ವಾರಕ್ಕೊಮ್ಮೆ ಆದ್ರೂ ಮಾಡೇ ಮಾಡ್ತೀರಾ. ಅದನ್ನೇ ಡಿಫ್ರೆಂಟಾಗಿ ನವಣೆ ಅಕ್ಕಿ ದೋಸೆನೂ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಸೂಪರಾಗಿ ಎರಡೂ ಕಡೆ ಬೇಯಿಸ್ಕೊಂಡಿರುವಂತಹ ದೋಸೆ ರೆಡಿಯಾಗಿಬಿಡ್ತು. ಇನ್ನೊಂದು ಕೂಡ ಯಾವ ರೀತಿಯಾಗಿ ಹಾಕ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಿಕ್ಕದಾಗಿ ಹಾಕ್ಕೊಂಡಿದ್ದೆ, ಇವಾಗ ದೊಡ್ಡದಾಗಿನೂ ಕೂಡ ಹಾಕ್ಕೊಂಡು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆನೂ ಕೂಡ. ನೀವು ಎಷ್ಟು ಅಗಲವಾಗಿನೂ ಕೂಡ ಮಾಡ್ಕೊಳ್ಬೋದು. ನಾನು ಈರುಳ್ಳಿ ಮತ್ತು ಕೊತ್ತಂಬರಿನೂ ಹಾಕಿದ್ದೇನೆ, ನೀವು ಹಾಕದೆ ಹಾಗೆ ಪ್ಲೇನಾಗಿ ದೋಸೆನ ಮಾಡ್ಕೊಳ್ಬಹುದು. ಬೆಣ್ಣೆ ದೋಸೆನೂ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಕಿದ ನಂತರ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಕೊಂಡು ಒಂದು 2 ಸೆಕೆಂಡ್ವರೆಗೆ ಬೇಯಿಸ್ಕೊಳ್ಬೇಕು. ನೋಡಿ ಒಂದು 2 ಸೆಕೆಂಡ್ವರೆಗೆ ಬೇಯಿಸ್ಕೊಂಡ ನಂತರ ಇನ್ನೊಂದು ಕಡೆಯೂ ನೀವು ಹೊರಳಿಸಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪನೂ ಕೂಡ ತವಾಗೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕ್ರಿಸ್ಪಿಯಾಗಿ ಮಾಡ್ಕೊಳ್ತೀರಾ ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಮಕ್ಕಳು ತಿಂತಾರಂತಂದರೆ ಮೆತ್ತಗಾಗಿ ಮಾಡ್ಕೊಳ್ಬೇಕಂತಂದರೆ ಇದು ಕರೆಕ್ಟಾಗಿರುತ್ತೆ. ಕ್ರಿಸ್ಪಿ ಬೇಕು ಅನ್ನೋರು ಇನ್ನೂ ಒಂದು ಸ್ವಲ್ಪದಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ರಿ ಅಂತಂದರೆ ಗ್ರೀನ್ ಆಗಿರುವಂತಹ ಸೂಪರ್ ಕಲರ್ಫುಲ್ ಆಗಿರುವಂತಹ ನವಣೆ ಅಕ್ಕಿ ದೋಸೆ ತಿನ್ನಲು ರೆಡಿಯಾಗಿಬಿಡ್ತು. ಇದು ಮಕ್ಕಳಿಗಂತೂ ಹೇಳಿ ಮಾಡಿಸಿರುವಂತಹ ದೋಸೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಮಕ್ಕಳಿಗೆ ಟಿಫನ್ಗಾಗಿ ಏನು ಕಟ್ಟಬೇಕು ಅನ್ನುವಂಥ ಚಿಂತೆ ಎಲ್ಲ ತಾಯಂದಿರಿಗೆ ಇದ್ದೇ ಇರುತ್ತೆ. ಆವಾಗ ಚಿಂತೆಯನ್ನು ಬಿಟ್ಬಿಟ್ಟು ಈ ದೋಸೆನ ಟ್ರೈ ಮಾಡಿ ಮಕ್ಕಳಿಗೆ ಕಟ್ ನೋಡಿ. ಮಕ್ಕಳು ಟಿಫನ್ ಪೂರ್ತಿ ಖಾಲಿ ಮಾಡಿ ಮನೆಗೆ ಬರ್ತಾರೆ. ಮತ್ತು ನಾಳೆನೂ ಕೂಡ ಇದೇ ರೀತಿ ದೋಸೆ ಮಾಡಿಕೊಡಮ್ಮ ಅಂತ ನಿಮ್ಗೆ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ನವಣೆ ಅಕ್ಕಿ ದೋಸೆ. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ನವಣೆ ಅಕ್ಕಿ ದೋಸೆ ಮಾಡ್ಕೊಳ್ಬಹುದು ಅನ್ನೋದನ್ನು. ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈಗಲೇ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿದ ನಂತರ ಈ ಹೆಲ್ದಿಯಾಗಿರುವಂತಹ ದೋಸೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಹಾಗೆ ನೋಡ್ತಾ ಇರಿ, ನಮ್ಮನ್ನು ಬೆಳೆಸ್ತಾ ಇರಿ. ಈ ನವಣೆ ಅಕ್ಕಿ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಮಕ್ಕಳಂತೂ ಪೂರ್ತಿ ಫಿದಾ ಆಗೋಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ನವಣೆ ಅಕ್ಕಿ ದೋಸೆನ ನಾನು ಒಂದು ಕರಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಚಟ್ನಿ ಜೊತೆಗೇನೂ ಕೂಡ ಸರ್ವ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೇನೂ ಕೂಡ ತಿನ್ಬಹುದು. ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ. ಈ ನವಣೆ ಅಕ್ಕಿಯಿಂದ ನಾನಾ ರೆಸಿಪಿಗಳು ಟ್ರೈ ಮಾಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ನವಣೆ ಅಕ್ಕಿಯಿಂದ ಯಾವ್ಯಾವ ರೆಸಿಪಿಗಳು ಮಾಡ್ತೀರಾ ಅನ್ನೋದನ್ನು ನನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ನೋಡಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೇನೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ನವಣೆ ಅಕ್ಕಿನ ಜಾಸ್ತಿಯಾಗಿ ಹಾಕ್ಕೊಳ್ಳಿ, ಮತ್ತು ಉದ್ದಿನಬೇಳೆನೂ ಕೂಡ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಹೆಸರುಬೇಳೆ ಕಡಲೆಬೇಳೆಗೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಕಲೇಬೇಕಂತೇನಿಲ್ಲ, ನಿಮ್ಗೆ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂಥ ಮತ್ತು ಸ್ವಾದಿಷ್ಟಕರವಾಗಿರುವಂತಹ ನವಣೆ ಅಕ್ಕಿ ದೋಸೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.